ಇವತ್ತಿನ ಕಿಸಾನ್ ಸಭಾ ಟ್ರಸ್ಟ್ ಸಭಾಭವನ ಉದ್ಘಾಟನೆ, ಭಾರತ ರತ್ನ ಶ್ರೀ ಡಾಕ್ಟರ್ BR ಅಂಬೇಡ್ಕರ್ ಭವನದ ಉದ್ಘಾಟನೆ, ಅದೇ ರೀತಿ ಈ ಒಂದು ಮಹಾತ್ಮ ಗಾಂಧಿ ವಸತಿ ಶಾಲೆಯ 35ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸರ್, ಅದೇ ರೀತಿ ಈ ಒಂದು ಕಿಸಾನ್ ಸಭಾ ಟ್ರಸ್ಟ್ನ ಸಂಸ್ಥಾಪಕರು, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು, ನಮ್ಮೆಲ್ಲರ ಆದರ್ಶಗರಾದಂಥ ಮೊಯ್ಲಿ ಸಾಹೇಬ್ರೆ, ಮಧು ಬಂಗಾರಪ್ಪ ಸರ್, ಮಹಾದೇವಪ್ಪ ಸರ್, ಈ ಭಾಗದ ಶಾಸಕರಾದಂಥ ಸುನಿಲ್ ಕುಮಾರ್ ಅವರೇ, ವಿನಯ್ ಕುಮಾರ್ ಸೊರಕೆ ಅವರೇ, ರಮಾನಾಥ್ ರೈ ಅವರೇ, ಜಯಪ್ರಕಾಶ್ ಹೆಗಡೆ ಅವರೇ, ಗೋಪಾಲ್ ಪೂಜಾರಿ ಅವರೇ, ಐವಾನ್ ಡಿಸೂಜ ಅವರೇ, ನಮ್ಮ SDCC ಬ್ಯಾಂಕ್ನ ಅಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ ಅವರೇ, ಸಹೋದರರಾದಂಥ ಉದಯ್ ಕುಮಾರ್ ಮುನಿಯಲ್ ಅವರೇ, MS ಗಪೂರ್ ಅವರೇ, ಅಶೋಕ್ ಕಡೂರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಮತ್ತು ಈ ಟ್ರಸ್ಟ್ನ ಎಲ್ಲ ಸದಸ್ಯರೇ, ಪ್ರಮುಖವಾಗಿ ಹರ್ಷ ಮೊಯ್ಲಿ ಅವರೇ. ನಾನು ಇವತ್ತು ತಮ್ಮನ್ನು ಭೇಟಿಯಾದೆ, ತಮ್ಮ ಬಗ್ಗೆ ಬಹಳಷ್ಟು ಕೇಳಿದ್ದೆ, ಭೇಟಿಯಾಗುವಂಥ ಸಂದರ್ಭ ಇರಲಿಲ್ಲ, ಬಟ್ ಇವತ್ತು ತಮ್ಮನ್ನು ನಾನು ಮೊದಲೇ ಬಾರಿಗೆ ಭೇಟಿಯಾಗಿದ್ದೇನೆ. ಬಂಧುಗಳೇ, ಮೊಯ್ಲಿ ಸರು ಭಾಷಣ ಮಾಡಬೇಕಾದ್ರೆ ತಮ್ಮ ಜೀವನದ ಅತ್ಯಂತ ಕಹಿ ಘಟನೆಗಳು ಮತ್ತು ಕಹಿ ಸತ್ಯವನ್ನು ನಿಮ್ಮೆಲ್ಲರ ಎದುರುಗಡೆ ಹಂಚ್ಕೊಂಡಿದ್ದಾರೆ. ನಾವು ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದರು, ಇಂಥ ಕಹಿ ಸತ್ಯಗಳೇ ಮನುಷ್ಯನನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತವೆ, ಅದರಲ್ಲಿ ಮೊಯ್ಲಿಯವರು ಆದರ್ಶವನ್ನು ಮೆರೆದಿದ್ದಾರೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. 50 ದಶಕದ ವೀರಪ್ಪ ಮೊಯ್ಲಿ ಸಾಹೇಬರ ಸಾಮಾಜಿಕ ರಾಜಕೀಯ ಈ ಒಂದು ಕ್ಷೇತ್ರದಲ್ಲಿ 50 ದಶಕವನ್ನು ಅವರು ಪೂರ್ತಿ ಮಾಡಿದ್ದಾರೆ. ಮೊಯ್ಲಿ ಸಾಹೇಬರು ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರು, ಅವರ ತಾಯಿ ಯಾವ ರೀತಿ ಇದ್ದರು, ತಂದೆ ಯಾವ ರೀತಿ ಇದ್ದರು, ಯಾವ ಉದಾರತೆಯಿಂದ ಸಿಕ್ಕಂಥ ಜಮೀನನ್ನು ಕೂಡ ಅದು ನಮ್ಮದಲ್ಲ, ಅದು ದನಿಗಳದು ಅಂತ ವಾಪಸ್ ಕೊಟ್ಟಂಥ ಆ ಒಂದು ತಂದೆ ತಾಯಿಯ ಮಗನಾಗಿ ತಮಗೆ ಆದಂಥ ಅನ್ಯಾಯವನ್ನು ನೋಡಿಕೊಂಡು ಬೆಳೆದು ಒಂದು ದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಚುಕ್ಕಾಣಿಯನ್ನು ಹಿಡಿತಾರೆ ಅಂತಂದರೆ ಆ ಮಗುವಿನ ಮನಸ್ಸಿನ ಮೇಲೆ ಆದಂಥ ಪರಿಣಾಮ, ಅದು ಬೀಜ ಮೊಳಕೆ ಒಡೆದು ಅದು ಹೆಮ್ಮರವಾಗಿ ರಾಜ್ಯಕ್ಕೆ ಒಂದು ಆದರ್ಶಪ್ರಾಯವಾದಂಥ ಸರ್ಕಾರವನ್ನು ಕೊಟ್ಟಂಥ ಹೆಗ್ಗಳಿಗೆ ವೀರಪ್ಪ ಮೊಯ್ಲಿ ಸಾಹೇಬ್ರದು. ಮಹಾದೇವಪ್ಪ ಸರ್ ಹೇಳ್ತಾ ಇದ್ರು, ಬಡವರ ಮಕ್ಕಳಿಗೂ ಕೂಡ ಶಿಕ್ಷಣ ಅತ್ಯಂತ ಅವಶ್ಯಕತೆ ಇದೆ. ಅವರು ತಂದಂಥ CETನೇ ಮುಂದೆ UPA ಸರ್ಕಾರ ಇದ್ದಾಗ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಆಗಲಿಕ್ಕೆ ಅದು ಪ್ರೇರಣೆ ಆಯಿತು ಅಂತ ಭಾಳಷ್ಟು ಗಟ್ಟಿ ಧ್ವನಿಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಒಂದು ಮಾತನ್ನು ಹೇಳ್ತೀನಿ ನಾನು, ನಮ್ಮ ಮಧು ಬಂಗಾರಪ್ಪ ಅವರಾಗಲಿ, ಮಹಾದೇವಪ್ಪ ಸರ್ ಆಗಲಿ, ನಾವಾಗಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯ, ಸಾಮಾಜಿಕ ಕಾಳಜಿಯನ್ನು ಇಟ್ಕೊಂಡು ಸಮಾಜಮುಖಿಯಾಗಿ ಇವತ್ತು ಸರ್ಕಾರದ ಯೋಜನೆಯನ್ನು ಎಲ್ಲರ ಮನೆ ಬಾಗಿಲಿಗೆ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ತಲುಪಿಸುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡ್ತಾಯಿದ್ದೀವಿ ಪ್ರಾಮಾಣಿಕವಾಗಿ. ಇವತ್ತು ನನ್ನ ಇಲಾಖೆಯಲ್ಲಿ ಗೃಹಲಕ್ಷ್ಮಿಯ ಹಣವನ್ನು ನಮ್ಮ ಮಹಿಳೆಯರು ಸ್ವಾಭಿಮಾನದಿಂದ ಎದ್ದು ನಿಲ್ಲಬೇಕನ್ನುವಂಥ ಕಾರಣಕ್ಕೆ ಪ್ರತಿ ತಿಂಗಳು 2,000 ರೂಪಾಯಿ, ಇವತ್ತಿಗೆ ನಾವು 26 ಕಂತುಗಳನ್ನು ಹಾಕಿ ಪ್ರತಿ ಮನೆಯ ಯಜಮಾನಿಗೆ 52,000 ರೂಪಾಯಿ, 1,24,00,000 ಮನೆಯ ಯಜಮಾನಿಗಳಿಗೆ ಒಬ್ಬೊಬ್ಬರಿಗೆ 52,000 ರೂಪಾಯಿಯನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು ಅಭಿವೃದ್ಧಿ. ಅಭಿವೃದ್ಧಿ ಅಂತಂದರೆ ಬರೀ ರೋಡ್ ಅಲ್ಲ, ಅಭಿವೃದ್ಧಿ ಅಂತಂದರೆ ಬರೀ ರಸ್ತೆ ಅಲ್ಲ, ಗಟಾರ್ ಅಲ್ಲ, ಅಭಿವೃದ್ಧಿ ಅಂತಂದರೆ ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು ಮತ್ತು ಮಹಿಳಾ ಸಬಲೀಕರಣ ಇರಬಹುದು.
ಇವತ್ತು ಮಹಿಳಾ ಸಬಲೀಕರಣಕ್ಕೆ ಒಂದು ಕನ್ನಡಿಯನ್ನು ಹಿಡ್ಕೊಂಡು ಇವತ್ತು ಇಷ್ಟೆಲ್ಲ 1,24,00,000 ಮಹಿಳೆಯರಿಗೆ ಒಂದು ಸ್ವಾಭಿಮಾನದ ಜೀವನವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಸ್ವಾರ್ಥಕತೆ ಅನಿಸುತ್ತೆ. ಚುನಾವಣೆಯ ಸಂದರ್ಭದಲ್ಲಿ ತಮಗೆಲ್ಲ ಕೊಟ್ಟ ಭಾಷೆಯನ್ನು ಅದರೇ ರೀತಿ ನಾನು ಮಾನ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಉಡುಪಿಯಲ್ಲಿ ನಾವು ಯಾವ ಒಂದು ಸೀಟ್ ಕೂಡ ಗೆಲ್ಲಿಲ್ಲ, 5ಕ್ಕೆ5 ಕೂಡ BJP ಗೆತ್ತು. ಆದರೆ ಉಡುಪಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಗೃಹಲಕ್ಷ್ಮಿಗಳು ಯಾರಾದರೂ ಜಿಲ್ಲೆಯಲ್ಲಿ ಜಾಸ್ತಿ ಇದ್ದರೆ ಅದು ಉಡುಪಿ ಜಿಲ್ಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೈಯೆಸ್ಟ್. ನಾನು ನಮ್ಮ ಉದಯ್ ಕುಮಾರ್ ಮುನಿಯಲ್ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಪ್ರಶಂಸೆ ಮಾಡಲಿಕ್ಕೆ ಬಯಸ್ತೇನೆ. ಇಡೀ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಕಿ ಈ ಒಂದು ಗೃಹಲಕ್ಷ್ಮಿಯ ಯೋಜನೆಯ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಂದು ಪಂಚಾಯಿತಿಯಲ್ಲಿ ಹೋಗಿ ಯಾರ್ಯಾರಿಗೆ ತಲುಪಿಲ್ಲ ಅಂತ ಎಲ್ಲ ಮಹಿಳೆಯರಿಗೆ ಆ ಯೋಜನೆ ತಲುಪೋ ಹಾಗೆ ನನ್ನ ಹತ್ರ ಬಂದು ಇಲಾಖೆಯ ಅಧಿಕಾರಿಗಳಿಗೆ ತುಂಬ ಕೊಡಬಾರ್ದಂಥ ಕಷ್ಟ ಕೊಟ್ಟು ಅವ್ರಿಗೂ ಕೂಡ ತಲುಪೋ ಹಾಗೆ ಕೆಲಸವನ್ನು ಮಾಡಿದವ್ರು ಯಾರಾದರೂ ಇದ್ದರೆ ಅದು ಉದಯ್ ಕುಮಾರ್ ಶೆಟ್ರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಇವತ್ತು ಬಹಳಷ್ಟು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಮಹಾತ್ಮ ಗಾಂಧೀಜಿಯವರ ಹೆಸರಿಟ್ಟಂಥ ಈ ಒಂದು ಶಾಲೆ 35 ವರ್ಷ ನಿಸ್ವಾರ್ಥತೆಯಿಂದ ಯಾರು ಕೇಳಲಿಕ್ಕೆ ಸಾಧ್ಯವಿಲ್ಲ, ಯಾರೋ ಅಲ್ಲಿ ಇಲ್ಲಿ ಬೀದಿಯಲ್ಲಿ ಇದ್ದಂಥವ್ರು ಇರಬಹುದು, ಅಥವಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರಿಗೆ ಕಲಿಸಲಿಕ್ಕೆ ಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಅಂಥ ಮಕ್ಕಳನ್ನು ತಮ್ಮ ಶಾಲೆಯಲ್ಲಿ ಇಟ್ಕೊಂಡು ಯಾವುದೇ ರೀತಿಯಾದಂಥ ಡೊನೇಷನ್ ಇರಬಹುದು, ಸ್ಕೂಲ್ ಫೀ ಇರಬಹುದು, ಅಥವಾ ಊಟ ವಸತಿಯನ್ನು ಕೂಡ ಫ್ರೀಯಾಗಿ ಕೊಟ್ಟು ಆ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಾ ಇರುವಂಥ ಈ ಮಹಾತ್ಮ ಗಾಂಧಿ ಶಾಲೆಗೆ 35 ವರ್ಷದ ವಾರ್ಷಿಕ ಸಂಭ್ರಮ. ಎಲ್ಲ ಮಕ್ಕಳು ಇಲ್ಲಿ ಕೂತ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸುತ್ತಾ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಅವರು ತಮ್ಮ ಜೀವನಗಾಥೆಯನ್ನು ನಮಗೆಲ್ಲರಿಗೂ ಹೇಳಿದ್ರು. ನಮಗೆ ಮೊದಲೇ ನೀವು ಆದರ್ಶಪ್ರಾಯ, ಆದರೆ ನಿಮ್ಮ ಬಾಯಿಯಿಂದ ತಮ್ಮ ಜೀವನದ ಕಥೆಯನ್ನು ಕೇಳಿದ ಮೇಲೆ ಇನ್ನೂ ಜಾಸ್ತಿ ತಮ್ಮ ಬಗ್ಗೆ ಒಂದು ಗೌರವ ನಮಗೆಲ್ಲರಿಗೂ ಮೂಡಿತು ಅಂತ ಹೇಳ್ತಾ, ತಮ್ಮ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷ ಆಗಲಿ ನಾವಾಗಲಿ ಎಲ್ಲರೂ ನಡ್ಕೊಂಡು ಹೋಗ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಹರ್ಷ ಅವ್ರಿಗೆ ಮತ್ತು ಈ ಟ್ರಸ್ಟಿನ ಹಳೆಯ ಮತ್ತು ಹೊಸ ಎಲ್ಲ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.